ಮಂಗಳೂರಿನಲ್ಲಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಸುದ್ದಿ ಇದೆ. ಸೌಜನ್ಯ ತಾಯಿ ಕುಸುಮಾವತಿ ಸೇರಿದಂತೆ 21 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೌಜನ್ಯ ತಾಯಿ ಕುಸುಮಾವತಿ ಸೇರಿದಂತೆ 21 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತಿಮರೋಡಿ ಸಹೋದರ ಮೋಹನ ಶೆಟ್ಟಿ, ಪ್ರಸನ್ನ ರವಿ ಸೇರಿದಂತೆ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಕ್ಟೋಬರ್ 27ನೇ ತಾರೀಕು ಬೆಳ್ತಂಗಡಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅನುಮತಿ ನೀಡದಿದ್ರೂ ಕೂಡ ಜನ ಸೇರುವಂತೆ ಕರೆ ಕೊಟ್ಟಿದ್ರು. ತಿಮರೋಡಿ ಗರೀಪಾರ್ ವಿರುದ್ಧ ಪ್ರತಿಭಟನೆಗೆ ಕರೆ ಕೊಟ್ಟಿದ್ರು. ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತಂದ ಆರೋಪದ ಅಡಿಯಲ್ಲಿ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ದಿನೇಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಏನಿದು ಕುಸುಮಾವತಿ ಅವರ ಜೊತೆಗೆ ಇನ್ನೂ 21 ಜನರ ವಿರುದ್ಧ ಕೇಸ್ ದಾಖಲಾಗಿರ್ತಕ್ಕಂಥದ್ದು, ಡೀಟೇಲ್ಸ್ ಕೊಡ್ತಾ ಹೋಗಿ. ಶ್ರೀಲಕ್ಷ್ಮಿ, ಈಗಾಗಲೇ ಕುಸುಮಾವತಿ ಅಂದ್ರೆ ಸೌಜನ್ಯ ತಾಯಿ ಕುಸುಮಾವತಿ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸಹೋದರ ಮೋಹನ್ ಶೆಟ್ಟಿ, ಪ್ರಸನ್ನ ರವಿ ಸೇರಿದಂತೆ ಒಟ್ಟು 21 ಜನರ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಪ್ರಕರಣ ದಾಖಲಾಗಿರುವಂತದ್ದು. ಅಂದ್ರೆ 27ನೇ ತಾರೀಕಿನಂದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಗಡೀಪಾರನ್ನು ವಿರೋಧಿಸಿ ಅವರು ಸೌಜನ್ಯ ಪರ ಹೋರಾಟಗಾರರು ಮತ್ತು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯವರು ಪ್ರತಿಭಟನೆ ಮಾಡ್ಬೇಕಂತ ನಿರ್ಧರಿಸಿ ಅದಕ್ಕಿಂತ ಮೊದಲನೇ ದಿನ ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ ಪರ್ಮಿಷನ್ ಕೇಳ್ತಾರೆ. ಆದ್ರೆ ಪರ್ಮಿಷನ್ ಸಿಗೋದಿಲ್ಲ. ಹೀಗೆ ಅಂದ್ರೆ ಈ ಒಂದು ಪ್ರಕರಣ ಏನಿದೆ ಅದು ಕೋರ್ಟ್ ನಲ್ಲಿ ಇರುವ ಕಾರಣಕ್ಕಾಗಿ ಪರ್ಮಿಷನ್ ಕೊಡೋದಿಲ್ಲ ಅನ್ನುವಂಥದ್ದನ್ನ ಪೊಲೀಸರು ಹೇಳಿದ್ರು. ಹೀಗಾಗಿ ಅದರ ಮರುದಿನ ಅಂದ್ರೆ 27ನೇ ತಾರೀಕಿನಂದು ಸೌಜನ್ಯ ಪರ ಹೋರಾಟಗಾರರು ಮತ್ತು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯವರು ಪ್ರತಿಭಟನೆಯ ಬದಲಾಗಿ ಮನವಿ ಕೊಡುವುದಕ್ಕೆ ಸಾಕಷ್ಟು ಜನ ಸೇರಿದ್ರು. ಅಂದ್ರೆ ಬೆಳ್ತಂಗಡಿಯ ತಹಶೀಲ್ದಾರ್ ಕಚೇರಿ ಎದುರು ಸಾಕಷ್ಟು ಜನ ಸೇರಿದ್ರು. ಈ ವೇಳೆ ಪೊಲೀಸರು ಹೇಳಿದ್ರು, ಅಂದ್ರೆ ನಿನ್ನೆ ನಿಮ್ಗೆ ಪ್ರತಿಭಟನೆಗೆ ಅನುಮತಿ ನೀಡದಿದ್ರು ಕೂಡ ಇಷ್ಟು ಜನರನ್ನ ಸೇರಿಸಿದ್ದು ಯಾಕೆ ಅನ್ನುವಂಥದ್ದು ಪೊಲೀಸರ ವಾದ ಆಗಿತ್ತು. ಒಂದಷ್ಟು ಪೊಲೀಸರು ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಬೆಂಬಲಿಗರ ನಡುವೆ ವಾಗ್ವಾದ ಆಯಿತು. ಆ ಬಳಿಕ ಒಂದಷ್ಟು ಜನ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಉಳಿದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸಹೋದರ ಮೋಹನ್ ಶೆಟ್ಟಿ, ಸೌಜನ್ಯ ತಾಯಿ ಕುಸುಮಾವತಿ, ಪ್ರಸನ್ನ ರವಿ ಸೇರಿದಂತೆ ಹಲವರು ಮತ್ತೆ ಬೆಳ್ತಂಗಡಿ ತಹಶೀಲ್ದಾರ್ ಕಚೇರಿ ಎದುರು ಬಂದು ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಮತ್ತು ನಾವು ಮನವಿ ಕೊಡುವುದಕ್ಕೆ ಬಂದಿದ್ದೇವೆ ಅಂತ ಹೇಳಿದ್ರು. ಈ ವೇಳೆ ಮತ್ತೆ ವಾಗ್ವಾದ ಕೂಡ ಉಂಟಾಯಿತು. ಆ ಬಳಿಕ 5 ಜನರಿಗೆ ಮನವಿ ಕೊಡುವುದಕ್ಕೆ ಅವಕಾಶ ಕೂಡ ಕಲ್ಪಿಸಿದ್ರು. ಅದಾಗಲೇ ಪೊಲೀಸರು ಎಚ್ಚರಿಕೆಯನ್ನು ಕೂಡ ನೀಡಿದ್ರು, ಅಂದ್ರೆ ಇಷ್ಟು ಸಂಖ್ಯೆಯಲ್ಲಿ ನೀವು ಜನ ಸೇರಿಸಿದ್ದು ತಪ್ಪು, ನಿಮ್ಮ ವಿರುದ್ಧ ಕೇಸ್ ಹಾಕ್ತೀನಿ ಅನ್ನುವಂತ ಎಚ್ಚರಿಕೆಯನ್ನು ನೀಡಿದ್ರು. ಸದ್ಯ ಪೊಲೀಸರು ಅವರ ವಿರುದ್ಧ 21 ಜನರ ವಿರುದ್ಧ ಕೂಡ ಎಫ್ಐಆರ್ ಕೂಡ ದಾಖಲು ಮಾಡಿರುವಂತದ್ದು. ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಭಟನೆ ಅಂತ ಕರೆ ಕೊಟ್ಟಿದ್ರು. ಅದರ ಜೊತೆಗೆ ಅನುಮತಿ ಸಿಗದಿದ್ರು ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿಸಿದ್ದ ವಿರುದ್ಧವಾಗಿ ಪೊಲೀಸರು ಸುಮೋಟೋ ಪ್ರಕರಣವನ್ನು ಕೂಡ ದಾಖಲಿಸಿರುವಂತದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ದಿನೇಶ್. ಮಂಗಳೂರಿನಲ್ಲಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಸುದ್ದಿ ಇದೆ. ಸೌಜನ್ಯ ತಾಯಿ ಕುಸುಮಾವತಿ ಸೇರಿದಂತೆ 21 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೌಜನ್ಯ ತಾಯಿ ಕುಸುಮಾವತಿ ಸೇರಿದಂತೆ 21 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತಿಮರೋಡಿ ಸಹೋದರ ಮೋಹನ ಶೆಟ್ಟಿ, ಪ್ರಸನ್ನ ರವಿ ಸೇರಿದಂತೆ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಕ್ಟೋಬರ್ 27ನೇ ತಾರೀಕು ಬೆಳ್ತಂಗಡಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅನುಮತಿ ನೀಡದಿದ್ರೂ ಕೂಡ ಜನ ಸೇರುವಂತೆ ಕರೆ ಕೊಟ್ಟಿದ್ರು. ತಿಮರೋಡಿ ಗರೀಪಾರ್ ವಿರುದ್ಧ ಪ್ರತಿಭಟನೆಗೆ ಕರೆ ಕೊಟ್ಟಿದ್ರು. ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತಂದ ಆರೋಪದ ಅಡಿಯಲ್ಲಿ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ದಿನೇಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಏನಿದು ಕುಸುಮಾವತಿ ಅವರ ಜೊತೆಗೆ ಇನ್ನೂ 21 ಜನರ ವಿರುದ್ಧ ಕೇಸ್ ದಾಖಲಾಗಿರ್ತಕ್ಕಂಥದ್ದು, ಡೀಟೇಲ್ಸ್ ಕೊಡ್ತಾ ಹೋಗಿ. ಶ್ರೀಲಕ್ಷ್ಮಿ, ಈಗಾಗಲೇ ಕುಸುಮಾವತಿ ಅಂದ್ರೆ ಸೌಜನ್ಯ ತಾಯಿ ಕುಸುಮಾವತಿ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸಹೋದರ ಮೋಹನ್ ಶೆಟ್ಟಿ, ಪ್ರಸನ್ನ ರವಿ ಸೇರಿದಂತೆ ಒಟ್ಟು 21 ಜನರ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ
ಸುಮೋಟೋ ಪ್ರಕರಣ ದಾಖಲಾಗಿರುವಂತದ್ದು. ಅಂದ್ರೆ 27ನೇ ತಾರೀಕಿನಂದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಗಡೀಪಾರನ್ನು ವಿರೋಧಿಸಿ ಏನು ಅವರು ಸೌಜನ್ಯ ಪರ ಹೋರಾಟಗಾರರು ಮತ್ತು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯವರು ಪ್ರತಿಭಟನೆ ಮಾಡ್ಬೇಕಂತ ನಿರ್ಧರಿಸಿ ಅದಕ್ಕಿಂತ ಮೊದಲನೇ ದಿನ ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ ಪರ್ಮಿಷನ್ ಕೇಳ್ತಾರೆ. ಆದ್ರೆ ಪರ್ಮಿಷನ್ ಸಿಗೋದಿಲ್ಲ. ಹೀಗೆ ಅಂದ್ರೆ ಏನು ಈ ಒಂದು ಪ್ರಕರಣ ಏನಿದೆ ಅದು ಕೋರ್ಟ್ ನಲ್ಲಿ ಇರುವ ಕಾರಣಕ್ಕಾಗಿ ಪರ್ಮಿಷನ್ ಕೊಡೋದಿಲ್ಲ ಅನ್ನುವಂಥದ್ದನ್ನ ಪೊಲೀಸರು ಹೇಳಿದ್ರು. ಹೀಗಾಗಿ ಅದರ ಮರುದಿನ ಅಂದ್ರೆ 27ನೇ ತಾರೀಕಿನಂದು ಸೌಜನ್ಯ ಪರ ಹೋರಾಟಗಾರರು ಮತ್ತು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯವರು ಪ್ರತಿಭಟನೆಯ ಬದಲಾಗಿ ಮನವಿ ಕೊಡುವುದಕ್ಕೆ ಸಾಕಷ್ಟು ಜನ ಸೇರಿದ್ರು. ಅಂದ್ರೆ ಬೆಳ್ತಂಗಡಿಯ ತಹಶೀಲ್ದಾರ್ ಕಚೇರಿ ಎದುರು ಸಾಕಷ್ಟು ಜನ ಸೇರಿದ್ರು. ಈ ವೇಳೆ ಏನು ಪೊಲೀಸರು ಹೇಳಿದ್ರು ಅಂದ್ರೆ ನಿನ್ನೆ ನಿಮ್ಗೆ ಪ್ರತಿಭಟನೆಗೆ ಅನುಮತಿ ನೀಡದಿದ್ರು ಕೂಡ ಇಷ್ಟು ಜನರನ್ನ ಸೇರಿಸಿದ್ದು ಯಾಕೆ ಅನ್ನುವಂಥದ್ದು ಪೊಲೀಸರ ವಾದ ಆಗಿತ್ತು. ಒಂದಷ್ಟು ಪೊಲೀಸರು ಮತ್ತು ಏನು ಮಹೇಶ್ ಶೆಟ್ಟಿ ತಿಮರೋಡಿ ಬೆಂಬಲಿಗರ ನಡುವೆ ವಾಗ್ವಾದ ಆಯಿತು. ಆ ಬಳಿಕ ಒಂದಷ್ಟು ಜನ ಏನು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಉಳಿದಂತಹ ಏನು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸಹೋದರ ಮೋಹನ್ ಶೆಟ್ಟಿ, ಸೌಜನ್ಯ ತಾಯಿ ಕುಸುಮಾವತಿ, ಪ್ರಸನ್ನ ರವಿ ಸೇರಿದಂತೆ ಹಲವರು ಮತ್ತೆ ಬೆಳ್ತಂಗಡಿ ಏನು ತಹಶೀಲ್ದಾರ್ ಕಚೇರಿ ಎದುರು ಬಂದು ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಮತ್ತು ನಾವು ಮನವಿ ಕೊಡುವುದಕ್ಕೆ ಬಂದಿದ್ದೇವೆ ಅಂತ ಹೇಳಿದ್ರು. ಈ ವೇಳೆ ಮತ್ತೆ ವಾಗ್ವಾದ ಕೂಡ ಉಂಟಾಯಿತು. ಆ ಬಳಿಕ 5 ಜನರಿಗೆ ಮನವಿ ಕೊಡುವುದಕ್ಕೆ ಅವಕಾಶ ಕೂಡ ಕಲ್ಪಿಸಿದ್ರು. ಅದಾಗಲೇ ಪೊಲೀಸರು ಎಚ್ಚರಿಕೆಯನ್ನು ಕೂಡ ನೀಡಿದ್ರು. ಅಂದ್ರೆ ಇಷ್ಟು ಸಂಖ್ಯೆಯಲ್ಲಿ ನೀವು ಜನ ಸೇರಿಸಿದ್ದು ತಪ್ಪು, ನಿಮ್ಮ ವಿರುದ್ಧ ಕೇಸ್ ಹಾಕ್ತೀನಿ ಅನ್ನುವಂತ ಎಚ್ಚರಿಕೆಯನ್ನು ನೀಡಿದ್ರು. ಸದ್ಯ ಪೊಲೀಸರು ಅವರ ವಿರುದ್ಧ 21 ಜನರ ವಿರುದ್ಧ ಕೂಡ ಏನು FIR ಕೂಡ ದಾಖಲು ಮಾಡಿರುವಂತದ್ದು. ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಭಟನೆ ಅಂತ ಕರೆ ಕೊಟ್ಟಿದ್ರು. ಅದರ ಜೊತೆಗೆ ಈ ಏನೋ ಅನುಮತಿ ಸಿಗದಿದ್ರು ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿಸಿದ್ದ ವಿರುದ್ಧವಾಗಿ ಪೊಲೀಸರು ಸುಮೋಟೋ ಪ್ರಕರಣವನ್ನು ಕೂಡ ದಾಖಲಿಸಿರುವಂತದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ದಿನೇಶ್. ಮಂಗಳೂರಿನಲ್ಲಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಸುದ್ದಿ ಇದೆ. ಸೌಜನ್ಯ ತಾಯಿ ಕುಸುಮಾವತಿ ಸೇರಿದಂತೆ 21 ಜನರ ವಿರುದ್ಧ FIR ದಾಖಲಾಗಿದೆ. ಸೌಜನ್ಯ ತಾಯಿ ಕುಸುಮಾವತಿ ಸೇರಿದಂತೆ 21 ಜನರ ವಿರುದ್ಧ FIR ದಾಖಲಾಗಿದೆ. ತಿಮರೋಡಿ ಸಹೋದರ ಮೋಹನ ಶೆಟ್ಟಿ, ಪ್ರಸನ್ನ ರವಿ ಸೇರಿದಂತೆ ಹಲವರ ವಿರುದ್ಧ FIR ದಾಖಲಾಗಿದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಕ್ಟೋಬರ್ 27ನೇ ತಾರೀಕು ಬೆಳ್ತಂಗಡಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅನುಮತಿ ನೀಡದಿದ್ರೂ ಕೂಡ ಜನ ಸೇರುವಂತೆ ಕರೆ ಕೊಟ್ಟಿದ್ರು. ತಿಮರೋಡಿ ಗಡೀಪಾರ್ ವಿರುದ್ಧ ಪ್ರತಿಭಟನೆಗೆ ಕರೆ ಕೊಟ್ಟಿದ್ರು. ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತಂದ ಆರೋಪದ ಅಡಿಯಲ್ಲಿ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ದಿನೇಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಏನಿದು ಕುಸುಮಾವತಿ ಅವರ ಜೊತೆಗೆ ಇನ್ನು 21 ಜನರ ವಿರುದ್ಧ ಕೇಸ್ ದಾಖಲಾಗಿರ್ತಕ್ಕಂಥದ್ದು, ಡೀಟೇಲ್ಸ್ ಕೊಡ್ತಾ ಹೋಗಿ. ಶ್ರೀಲಕ್ಷ್ಮಿ, ಈಗಾಗಲೇ ಏನು ಕುಸುಮಾವತಿ ಅಂದ್ರೆ ಸೌಜನ್ಯ ತಾಯಿ ಕುಸುಮಾವತಿ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸಹೋದರ ಮೋಹನ್ ಶೆಟ್ಟಿ, ಪ್ರಸನ್ನ ರವಿ ಸೇರಿದಂತೆ ಒಟ್ಟು 21 ಜನರ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಪ್ರಕರಣ ದಾಖಲಾಗಿರುವಂತದ್ದು. ಅಂದ್ರೆ 27ನೇ ತಾರೀಕಿನಂದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಗಡೀಪಾರನ್ನು ವಿರೋಧಿಸಿ ಏನು ಅವರು ಸೌಜನ್ಯ ಪರ ಹೋರಾಟಗಾರರು ಮತ್ತು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯವರು ಪ್ರತಿಭಟನೆ ಮಾಡ್ಬೇಕಂತ ನಿರ್ಧರಿಸಿ ಅದಕ್ಕಿಂತ ಮೊದಲನೇ ದಿನ ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ ಪರ್ಮಿಷನ್ ಕೇಳ್ತಾರೆ. ಆದ್ರೆ ಪರ್ಮಿಷನ್ ಸಿಗೋದಿಲ್ಲ. ಹೀಗೆ ಅಂದ್ರೆ ಏನು ಈ ಒಂದು ಪ್ರಕರಣ ಏನಿದೆ ಅದು ಕೋರ್ಟ್ ನಲ್ಲಿ ಇರುವ ಕಾರಣಕ್ಕಾಗಿ ಪರ್ಮಿಷನ್ ಕೊಡೋದಿಲ್ಲ ಅನ್ನುವಂಥದ್ದನ್ನ ಪೊಲೀಸರು ಹೇಳಿದ್ರು. ಹೀಗಾಗಿ ಅದರ ಮರುದಿನ ಅಂದ್ರೆ 27ನೇ ತಾರೀಕಿನಂದು ಸೌಜನ್ಯ ಪರ ಹೋರಾಟಗಾರರು ಮತ್ತು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯವರು ಪ್ರತಿಭಟನೆಯ ಬದಲಾಗಿ ಮನವಿ ಕೊಡುವುದಕ್ಕೆ ಸಾಕಷ್ಟು ಜನ ಸೇರಿದ್ರು. ಅಂದ್ರೆ ಬೆಳ್ತಂಗಡಿಯ ತಹಶೀಲ್ದಾರ್ ಕಚೇರಿ ಎದುರು ಸಾಕಷ್ಟು ಜನ ಸೇರಿದ್ರು. ಈ ವೇಳೆ ಏನು ಪೊಲೀಸರು ಹೇಳಿದ್ರು ಅಂದ್ರೆ ನಿನ್ನೆ ನಿಮ್ಗೆ ಪ್ರತಿಭಟನೆಗೆ ಅನುಮತಿ ನೀಡದಿದ್ರು ಕೂಡ ಇಷ್ಟು ಜನರನ್ನ ಸೇರಿಸಿದ್ದು ಯಾಕೆ ಅನ್ನುವಂಥದ್ದು ಪೊಲೀಸರ ವಾದ ಆಗಿತ್ತು. ಒಂದಷ್ಟು ಪೊಲೀಸರು ಮತ್ತು ಏನು ಮಹೇಶ್ ಶೆಟ್ಟಿ ತಿಮರೋಡಿ ಬೆಂಬಲಿಗರ ನಡುವೆ ವಾಗ್ವಾದ ಆಯಿತು. ಆ ಬಳಿಕ ಒಂದಷ್ಟು ಜನ ಏನು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಉಳಿದಂತಹ ಏನು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸಹೋದರ ಮೋಹನ್ ಶೆಟ್ಟಿ, ಸೌಜನ್ಯ ತಾಯಿ ಕುಸುಮಾವತಿ, ಪ್ರಸನ್ನ ರವಿ ಸೇರಿದಂತೆ ಹಲವರು ಮತ್ತೆ ಬೆಳ್ತಂಗಡಿ ಏನು
ತಹಶೀಲ್ದಾರ್ ಕಚೇರಿ ಎದುರು ಬಂದು ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಮತ್ತು ನಾವು ಮನವಿ ಕೊಡುವುದಕ್ಕೆ ಬಂದಿದ್ದೇವೆ ಅಂತ ಹೇಳಿದ್ರು. ಈ ವೇಳೆ ಮತ್ತೆ ವಾಗ್ವಾದ ಕೂಡ ಉಂಟಾಯಿತು. ಆ ಬಳಿಕ 5 ಜನರಿಗೆ ಮನವಿ ಕೊಡುವುದಕ್ಕೆ ಅವಕಾಶ ಕೂಡ ಕಲ್ಪಿಸಿದ್ರು. ಅದಾಗಲೇ ಪೊಲೀಸರು ಎಚ್ಚರಿಕೆಯನ್ನು ಕೂಡ ನೀಡಿದ್ರು. ಅಂದ್ರೆ ಇಷ್ಟು ಸಂಖ್ಯೆಯಲ್ಲಿ ನೀವು ಜನ ಸೇರಿಸಿದ್ದು ತಪ್ಪು, ನಿಮ್ಮ ವಿರುದ್ಧ ಕೇಸ್ ಹಾಕ್ತೀನಿ ಅನ್ನುವಂತ ಎಚ್ಚರಿಕೆಯನ್ನು ನೀಡಿದ್ರು. ಸದ್ಯ ಪೊಲೀಸರು ಅವರ ವಿರುದ್ಧ 21 ಜನರ ವಿರುದ್ಧ ಕೂಡ ಏನು FIR ಕೂಡ ದಾಖಲು ಮಾಡಿರುವಂತದ್ದು. ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಭಟನೆ ಅಂತ ಕರೆ ಕೊಟ್ಟಿದ್ರು. ಅದರ ಜೊತೆಗೆ ಈ ಏನೋ ಅನುಮತಿ ಸಿಗದಿದ್ರು ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿಸಿದ್ದ ವಿರುದ್ಧವಾಗಿ ಪೊಲೀಸರು ಸುಮೋಟೋ ಪ್ರಕರಣವನ್ನು ಕೂಡ ದಾಖಲಿಸಿರುವಂತದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ದಿನೇಶ್.